ಪ್ಲೇಗ್ ಅನ್ನೋ ರೋಗ ಹೋದ್ಮೇಲೆ ಈ ಪಾರ್ಟಿ ದೊಡ್ಡದಾದಂತಹ ಒಂದು ಚಾರ್ ಮಿನಾರ್ನೇ ಕಟ್ಟಿಸ್ಬಿಟ್ರು. ಲಗೇಜ್ನೆಲ್ಲ ಚಾರ್ ಮಿನಾರ್ ಒಳಗಡೆ ತಗೊಂಡು ಹೋಗಿ ಬಿಡೋದೇ ಇಲ್ಲ. ಆ ಇಮ್ಮತ್ತು ತುಂಬಾನೇ ಫೇಮಸ್ ಇದು. 1500 ಅಂದ್ರೆ 1500 ರೂಪಾಯಿ. ಗುರು ನಮಸ್ಕಾರ, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. 1591 ನಲ್ಲಿ ಪ್ಲೇಗ್ ಅನ್ನೋ ರೋಗನ ಏನಾದ್ರು ಹೋದ್ರೆ ಚಾರ್ ಮಿನಾರ್ನ ಸೇರಿಸಿ ಒಂದು ಸ್ಮಾರಕನ ಕಟ್ಟಿಸ್ತೀನಿ ಅಂತ ಕುಲಿ ಕುತುಬ್ ಶಾ ಅವರು ಹೇಳ್ಕೊಂಡಿರ್ತಾರೆ, ದೇವರಲ್ಲಿ ಬಿಡ್ಕೊಂಡಿರ್ತಾರೆ. ಆ ಪ್ಲೇಗ್ ಅನ್ನೋ ರೋಗ ಹೋದ್ಮೇಲೆ ಈ ಪಾರ್ಟಿ ದೊಡ್ಡದಾದಂತಹ ಒಂದು ಚಾರ್ ಮಿನಾರ್ನೇ ಕಟ್ಟಿಸ್ಬಿಟ್ರು. ಚಾರ್ ಅಂತಂದ್ರೆ 4, ಮಿನಾರ್ ಅಂತಂದ್ರೆ ಗೋಪುರ. ಈ 4 ಗೋಪುರ ಸೇರಿ ಕಟ್ಟಿರೋ ಸ್ಮಾರಕನ ಚಾರ್ ಮಿನಾರ್ ಅಂತ ಕರೀತಾರೆ. ಗುರು ಬನ್ರಿ, ಈ ಚಾರ್ ಮಿನಾರ್ ಒಳಗಡೆ ಏನೈತಿ ನೋಡ್ಕೊಂಡ್ ಬರೋಣ. ಲಗೇಜ್ನೆಲ್ಲ ಚಾರ್ ಮಿನಾರ್ ಒಳಗಡೆ ತಗೊಂಡು ಹೋಗಿ ಬಿಡೋದೇ ಇಲ್ಲ, ಅದಕ್ಕೆ ಇಲ್ಲೇ ಒಳಗಡೆ ಇಡ್ತಾ ಇದೀವಿ. ಇದೇ ನೋಡಿ, ಇದೇ ಚಾರ್ ಮಿನಾರ್ನ ಮೇನ್ ಎಂಟ್ರೆನ್ಸ್. ಇಲ್ಲಿ ಲೈನ್ ನ ಮಾಡಿ ಸೀದಾ ಈ ಕಡೆ ಬಂದು ಅಲ್ಲಿ ಟಿಕೆಟ್ ನ ತಗೋಬೇಕು. ತುಂಬಾ ರಶ್ ಇದೆ ಗುರು ಇಲ್ಲಂತೂ. ಚಾರ್ ಮಿನಾರ್ ಒಳಗಡೆ ಹೋಗೋದಕ್ಕೆ ಜನ ಅಂದ್ರೆ ಜನ. ಒಬ್ಬರಿಗೆ 25 ರೂಪಾಯಿ ಟಿಕೆಟ್ ನ ಚಾರ್ಜ್ ಮಾಡ್ತಾರೆ. ಇದೆಲ್ಲ ಲಾಡ್ ಬಜಾರ್. ಇದು ಪೂರ್ತಿ ಲಾಡ್ ಬಜಾರೇ ಇದು. ಇಲ್ಲಿ ಇದೆ ಎಂಟ್ರಿ, ಇದು ಎಂಟ್ರಿ, ಆ ಕಡೆ ಎಕ್ಸಿಟ್. ಸ್ಕೂಲ್ ಮಕ್ಕಳೆಲ್ಲ ಬಂದವ್ರು ನೋಡಿ, ಸ್ಕೂಲ್ ಮಕ್ಕಳೆಲ್ಲ ಬಂದವ್ರೆ ಚಾರ್ ಮಿನಾರ್ ನೋಡಕ್ಕೆ. ಚಿಕ್ಕ ಮೆಟ್ಲು, ಚಿಕ್ಕ ಮೆಟ್ಲು ಐತೆ, ಚಿಕ್ಕ ಮೆಟ್ಲು. ಅಲ್ಲಲ್ಲಿ ಈ ತರ ಮಿರರ್ ಮಾಡವ್ರೆ. ಇಲ್ಲಿ ಒಂದು ಎಕ್ಸಿಟ್. ನಾವಿವಾಗ ಚಾರ್ ಮಿನಾರ್ ಒಳಗಡೆ ಫಸ್ಟ್ ಫ್ಲೋರಿಗೆ ಬಂದಿದೀವಿ. ಫಸ್ಟ್ ಫ್ಲೋರ್ ಇಂದ ಹೊರಗಡೆ ಯಾವ ತರ ಇದೆ ನೋಡಿ. ಇದು ಫಸ್ಟ್ ಫ್ಲೋರ್ ಅಲ್ಲಿ ನಿಂತಿದೀವಿ ನಾವಿವಾಗ. ಜನ ಅಂತಂದ್ರೆ ಜನ ಗುರು, ಫುಲ್ಲು ಜನ, ಫುಲ್ಲು ರಶ್ ಆಗ್ಬಿಟ್ಟಿದೆ. ಸ್ಕೂಲ್ ಮಕ್ಕಳೆಲ್ಲ ಬಂದವ್ರೆ. ಚಾರ್ ಮಿನಾರ್ ಒಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಇದೇನ್ ಹಿಂದೆ ಏನ್ ಕಾಣ್ತೈತಲ್ಲ, ಇದು ಪೂರಾ ಲಾಡ್ ಬಜಾರ್ ಅಂತ ಕರೀತಾರೆ ಇದನ್ನ. ಇದು ಪೂರ್ತಿ ಲಾಡ್ ಬಜಾರ್. ಇದು ದಿನನಿತ್ಯ ಹಿಂಗೆ ಇರುತ್ತೆ. ಇದಂತೂ ದಿನನಿತ್ಯ ಹಿಂಗೆ ಇರುತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಮೆಕ್ಕಾ ಮಸೀದ್. ಅದು ಮೆಕ್ಕಾ ಮಸೀದ್ ಅಂತಾರೆ ಅದನ್ನ. ಮೆಕ್ಕಾ ಮಸೀದ್ ಇದು ಚಾರ್ ಮಿನಾರ್ ಇಂದ ಈ ತರ ಕಾಣಿಸುತ್ತಿದೆ. ಚಾರ್ ಮಿನಾರ್ ಒಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಫಸ್ಟ್ ಫ್ಲೋರ್ ಇಂದ ಯಾವ ತರ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಚಾರ್ ಮಿನಾರ್ ಒಳಗಡೆ ಗೋಡೆ ಮೇಲೆಲ್ಲ ಈ ತರ ಹೆಸರುಗಳನ್ನ ಬರೆದಿದ್ದಾರೆ. ಯಾಕಂದ್ರೆ ಅವ್ರ ಹೆಸರು ಅಜರಾಮರವಾಗಿರ್ಲಿ, ಚಾರ್ ಮಿನಾರ್ ಇರೋವರೆಗೂ ನಮ್ಮ ಹೆಸರುಗಳಿರ್ಲಿ ಅಂತ ಪ್ರೇಮಿಗಳು ಬರೆದಿದ್ದಾರೆ.
ಹಂಗೆ ಸಿಂಗಲ್ ಆಗಿ ಹೆಸರು ಬರೆದಿದ್ದಾರೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಚಾರ್ಮಿನಾರ್ ಸುತ್ತಲೂ ಇರೋ ಬಜಾರ್ಗಳನ್ನ ಲಾಡ್ ಬಜಾರ್ ಅಂತ ಕರೀತಾರೆ. ಈ ಲಾಡ್ ಬಜಾರ್ ಹತ್ರ ಏನಾದ್ರು ತಗೋಬೇಕಂದ್ರೆ ತುಂಬಾ ಹುಷಾರಾಗಿರ್ಬೇಕು ನೀವು. ತುಂಬಾ ಹುಷಾರಾಗಿರ್ಬೇಕು. ಇಲ್ದಂತಂದ್ರೆ ಯಾಮರ್ಸ್ಬಿಟ್ಟು ನಿಮ್ಗೆ ಸ್ಕ್ಯಾಮ್ ಮಾಡಕ್ ನೋಡ್ತಾರೆ. ಆದಿದು ಏನೇನೋ ಸುಮ್ಮನೆ ಕಾಣ್ತು ಅಂತ ತಗೊಂಡ್ರಿ ಅಂದ್ರೆ ಸ್ಕ್ಯಾಮ್ ಆಗ್ತೀರಾ ನೀವು. ಏನಾದ್ರೂ ಕೇಳಂಗಿಲ್ಲ, ಕೇಳಿದ್ರೆ ಹಂಗೆ ಹಂಗೆ ಕೊಟ್ಬಿಟ್ಟು ಹಂಗೆ ಕ್ಯಾಶ್ ಇಸ್ಕೊಂಡು ಹಂಗೆ ಕಳ್ಸೇ ಬಿಡ್ತಾರೆ. ಸ್ಕ್ಯಾಮ್ ಅಂತಂದ್ರೆ ಎಲ್ಲರೂ ಸ್ಕ್ಯಾಮ್ ಮಾಡಲ್ಲ, ಎಲ್ಲೆಲ್ಲೋ ಒಬ್ಬೊಬ್ರು ಇರ್ತಾರೆ ಸ್ಕ್ಯಾಮ್ ಮಾಡೋರು. ಅವರಿಂದ ಹುಷಾರಾಗಿರ್ಬೇಕು ನೀವು. ಫೋರ್ಸ್ ಮಾಡಿ ತಗೋ ಅಂತ ನಮ್ಗೆ ಫೋರ್ಸ್ ಮಾಡ್ತಾರೆ, ಆದ್ರೆ ನಾವು ತಗೋಬಾರ್ದು ಅದನ್ನ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಸ್ಪೆಕ್ಟ್ ಇದಾವೆ. ಹಂಗೆ ಈ ಕಡೆ ಬ್ಯಾಗು, ಸ್ಲಿಪ್ಪರು, ಆಮೇಲೆ ಏನೇನೋ ಮಾಡ್ತವ್ರೆ. ಜುವೆಲ್ಸು, ಹಂಗೆ ಬಟ್ಟೆ. ನಿಮ್ಗೆ ಇಷ್ಟ ಆದರೆ ತಗೋಬೋದು, ಇಷ್ಟ ಆಗಿಲ್ಲ ಅಂದರೆ ಬೇಡ. ಲಾಡ್ ಬಜಾರ್ ಒಳಗಡೆ ಹೋಗ್ತಾ ಇದೀವಿ ಗುರು. ನೋಡಿ, ಪೂರ್ತಿ ಲಾಡ್ ಬಜಾರ್, ಇದು ಪೂರ್ತಿ ಲಾಡ್ ಬಜಾರ್. ಗುರು, ಈ ಲಾಡ್ ಬಜಾರ್ ಎಷ್ಟು ಫೇಮಸ್ ಅಂತಂದ್ರೆ ಫುಲ್ ರಶ್. ನೋಡಿ ಯಾವ ತರ ರಶ್ ಐತೆ ಅಂತ. ಫುಲ್ ಅಂದ್ರೆ ಫುಲ್ ರಶ್. ನೋಡಿ, ಆವಾಗ್ಲೇ ಲಗೇಜ್ ಇಟ್ಟಿದ್ವಲ್ಲ, ಆ ಲಗೇಜ್ ನ ತಗೊಳಕ್ ಬಂದಿದೀವಿ. ಲಗೇಜಸ್ ಎಲ್ಲ ಇಲ್ಲೇ ಇದಾವೆ. ಲಗೇಜಸ್ ತಗೊಂಡು ಹೋಗ್ಬಿಡೋದೆ ಹಂಗೆ. ಬಿರಿಯಾನಿ ತಿನ್ನಕ್ ಹೋಗೋಣ ಇವಾಗ. ಬಿರಿಯಾನಿ ಹೈದರಾಬಾದಲ್ಲಿ ತುಂಬಾನೇ ಫೇಮಸ್ಸು. ಬಿರಿಯಾನಿ ತಿನ್ನೋಣ, ಹೈದರಾಬಾದ್ ಬಿರಿಯಾನಿ ತಿನ್ನೋಣ ಇವಾಗ. ಹೈದರಾಬಾದ್ನಲ್ಲಿ ಇನ್ನು ತುಂಬಾ ಫೇಮಸ್ ಅಂತಂದ್ರೆ ಈ ಮುತ್ತು ಏನ್ ಕಾಣ್ತಾ ಇದೆಯಲ್ಲ, ಈ ಮುತ್ತು ತುಂಬಾನೇ ಫೇಮಸ್ ಇದು. ನೋಡಿ, ಒಳಗಡೆ ಕರೆದು ಮಾತಾಡಿಸ್ತಾರೆ. ಇದೇನಿದೆಯಲ್ಲ, ಅದು ಇದರಿಂದನೇ ಮುತ್ತು ಫಾರ್ಮ್ ಆಗೋದಂತೆ. ಇದರಿಂದನೇ ಇಲ್ಲಿ ಕಾಣ್ತೈತೆ ನೋಡಿ. ब्लॉगिंग है आपका? हाँ। अच्छा। एक मुत्तु फॉर्म होने के कितना साल होता है? 3 to 9 मंथ रहता। हाँ। डिपेंड ऑफ साइज। 9 मंथ हो गया तो बिग साइज आएगा। 9 मंथ के। हाँ। और इसको फॉर्मिंग होता है इसका। हाँ। फ्रेश वाटर पल्स में इसका फॉर्मिंग हो रहा है। हाँ। ये पैक रहेगा। हाँ। पैक रह के इसको सर्जरी से ओपन करके इम्प्लीमेंट करता कुछ। हाँ। इसके बाद वाटर में 3 मंथ 4 मंथ 6 मंथ इसको पूरा केयर करते हुए देखते रहता। हाँ। वो 4 मंथ 6 मंथ में देखेगा। हाँ। अच्छा हेल्दी है तो फिर रखेगा आगे। हाँ। अगर हेल्दी नहीं है तो निकाल लेगा मुत्तु। हाँ। नहीं तो आगे चल के डैमेज हो जाएगा तो हाँ। पहले ही निकाल लेगा। उसका फॉर्मिंग होते रहता। ओके। 1 सीप में पहले 1 आता था नेचुरली। अब हाँ। इसके फॉर्मिंग के जरिए 8 10 ऐसा निकाल रहा है। हाँ। अब सर्टिफिकेट रहेगा ऐसा पल्स का। ಇದೈತಲ್ಲ, ಇದು ಒಂದ್ ಮುತ್ತು ಫಾರ್ಮ್ ಆಗಕ್ಕೆ 9 ಮಂತ್ ಬೇಕಂತೆ. 9 ತಿಂಗಳಾದ್ಮೇಲೆ ಸರ್ಜರಿನ ಮಾಡಿ ಆ ಸರ್ಜರಿಯಿಂದ ತೆಗೆದು ಆ ಮುತ್ತನ್ನ ನೀರಲ್ಲಿ ಇಡ್ತಾರಂತೆ. ನೀರಲ್ಲಿ ಇಟ್ಮೇಲೆ ಈ ರೀತಿ ಐತಲ್ಲ, ಈ ರೀತಿ ಆಗ್ಬಿಡುತ್ತೆ. ಅದು ಮುತ್ತು ಈ ರೀತಿ ಫಾರ್ಮ್ ಆಗ್ಬಿಡುತ್ತೆ. ಈ ರೀತಿ ಗುಂಡಿನ ಸರ ಮಾಡಿ ಇಟ್ಬಿಡ್ತಾರೆ. नेचुरल पल अनशेप रहेगा, नॉट इवन ऑल अनशेप। कितने के लिए एक है? कितने के लिए एक? प्राइस 1500 रुपीस पर स्ट्रिंग। 1500 per string with guarantee lifelong certificate. हाँ। This type of pulse lifelong guarantee. $1500 ಅಂದ್ರೆ 1500 ರೂಪಾಯಿ. एक के लिए एक माला। ಒಂದ್ सरಕ್ಕೆ माला। ಹಾ, ಒಂದ್ सरಕ್ಕೆ 1500 ರೂಪಾಯಿ. ನೋಡಿ, ಈ ತರ ಗ್ಯಾರಂಟಿ ಕೊಡ್ತಾರೆ ಇದ್ರಲ್ಲಿ ಬರೋದು. ಲೈಫ್ ಲಾಂಗ್ ಅಂತೆ. ನೋಡಿ, ಹಂಗೇನಾದ್ರೂ ನೀವೇನಾದ್ರೂ ಚಾರ್ಮಿನಾರ್ ಹತ್ರ ಬಂದ್ರೆ ಇದೇ ಅಂಗಡಿ ಇಲ್ಲೈತಲ್ಲ, ಇದೇ ಅಂಗಡಿ. ಇದ್ಯಾವ್ದು ಪ್ರಮೋಷನ್ ಅಲ್ಲ, ಆಮೇಲೆ ಪ್ರಮೋಷನ್ ಅನ್ಕೊಂಡ್ಬಿಟ್ರ. ಯಾವುದೇ ಪ್ರಮೋಷನ್ ಅಲ್ಲ ಗುರು, ಆಮೇಲೆ ಪ್ರಮೋಷನ್ ಅಂತ ಅನ್ಕೊಂಡ್ಬಿಟ್ಟಿದೀರಾ. ಪ್ರಮೋಷನ್ ಅಲ್ಲ ಬ್ರೋ ಇದು. ಆವಾಗ್ಲೇ ನಿಮ್ಗೆ ಮೇಲಿಂದ ತೋರಿಸಿದ್ನಲ್ಲ ಮೆಕ್ಕಾ ಮಸೀದ್ನ, ಆ ಮೆಕ್ಕಾ ಮಸೀದ್ನ ನೋಡೋಕ್ ಬಂದಿದೀವಿ.
ಔರಂಗಜೇಬ್ ಅವರು ಪೂರ್ಣಗೊಳಿಸ್ತಾರೆ. ಇದೇ ಆ ಮೆಕ್ಕ ಮಸೀದಿ. ದಮ್ ಬಿರಿಯಾನಿ ಸಖತ್ ಅಂದ್ರೆ ಸಖತ್ ಫೇಮಸ್ ಹೈದರಾಬಾದಲ್ಲಿ. 1 hour ಆಯ್ತು ಬಿರಿಯಾನಿಗೆ ಕಾದು ಸಾಕಾಯ್ತು. ಇನ್ನೇನು ಬರ್ತೈತಿ.